ಒಂದು ಕ್ಷಮಿಸ್ಬಿಡಿ, ಇಲ್ಲಾಂದರೆ ತಲೆಯಿಂದ ತೆಗ್ದಾಕ್ಬಿಡಿ ಆ ಪರ್ಸನ್ನ, ಆಯಿತಾ? ಎರಡೇ, ದ್ವೇಷ ಸಾಧಿಸೋಕ್ಕೆ ಹೋಗಬೇಡಿ, ಅದರಿಂದ ನೀವೇ ಸಫರ್ ಮಾಡೋದು ಜಾಸ್ತಿ. ನೆಕ್ಸ್ಟ್ ಬಂದು ಪರ್ಫೆಕ್ಷನಿಸಮ್. ನಾನೇ ಪರ್ಫೆಕ್ಟು, ನಾನು ಹೊರಗಡೆನೂ ಚೆನ್ನಾಗಿ ಪರ್ಫೆಕ್ಟಾಗಿರ್ತೀನಿ, ಮನೆಯಲ್ಲೂ ಕರೆಕ್ಟಾಗಿರ್ತೀನಿ, ಒಳ್ಳೆ ಮದರ್, ಪರ್ಫೆಕ್ಟ್ ಮದರ್, 100% ವೈಫ್, 100% ಡಾಟರ್ ಇನ್ ಲಾ, ಅಲ್ಲೂ ಒಳ್ಳೆ ಟೀಚರ್. ಆ ಥರ ನನ್ನನ್ನು ನಾನು ಪ್ರೆಷರ್ ಮಾಡಿಕೊಂಡ್ರೆ ಆಗಲ್ಲ. ಐ ಗಿವ್ ಮೈ ಬೆಸ್ಟ್, ಇಷ್ಟೇ. ಅದೊಂದು ಸಿಂಪಲ್ ಲೈನ್. ನಾನು ಪರ್ಫೆಕ್ಟ್ ಅಲ್ಲ, ನಾನು ಎಲ್ಲ ಕಡೆ ಹೇಳೋದು ಅಷ್ಟೇ. ಯಾರೂ ಪರ್ಫೆಕ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಎವ್ರಿಬಡಿ ಹ್ಯಾಸ್ ಇಂಪರ್ಫೆಕ್ಷನ್. ಏನಾದ್ರು ಒಂದು ತಪ್ಪು ಮಾಡ್ತಿರ್ತೀವಿ, ತಿದ್ಕೊಳ್ಳೋದಿರುತ್ತೆ, ಕಲಿಯೋದಿರುತ್ತೆ, ಇದೆಲ್ಲ ಆಗ್ತಾನೆ ಇರುತ್ತೆ. ಬಟ್ ಆ ಥರ ಕಂಡೀಷನ್ಸ್ ಇದ್ದಾಗ ನಾವು ಪರ್ಫೆಕ್ಟೇ ಆಗಬೇಕು ಅಂದಾಗ ಟೆನ್ಷನ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ನೆಕ್ಸ್ಟ್, ರೂಮರ್ಸ್ ಮತ್ತು ಗಾಸಿಪಲ್ಲಿ ಇನ್ವಾಲ್ವ್ ಆಗಬೇಕು ಹೋಗಬೇಡಿ. ಅದೊಂಥರ ನಮ್ಮ ಎನರ್ಜಿ ಡ್ರೈನಿಂಗ್ ಪ್ರಾಸೆಸ್. ಅದು ಎಷ್ಟಾಗುತ್ತೋ ಅಷ್ಟು ಇಂಥ ನೆಗೆಟಿವ್ ಟಾಕ್ನ ಅವಾಯ್ಡ್ ಮಾಡ್ತಾ ಹೋಗಿ. ಮತ್ತು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಳ್ಳೋದು, ಆಮೇಲೆ ಯಾರೋ ಏನೋ ಕ್ರಿಟಿಸೈಸ್ ಮಾಡ್ತಾರೆ ಅಂತ ತುಂಬ ಬೇಜಾರು ಮಾಡ್ಕೊಳ್ಳೋದು, ದ್ವೇಷ ಸಾಧಿಸೋದು, ತುಂಬ ಏನೋ ಸೋಷಲ್ ಮೀಡಿಯಾ ನೋಡಿ ನಿಮ್ಮನ್ನು ನೀವು ಎಕ್ಸ್ಪೆಕ್ಟ್ ಜಾಸ್ತಿ ಮಾಡ್ಕೊಳ್ಳೋದು, ನಾನು ಆ ಥರ ಆಗಬೇಕು ಅಂತ. ಸೊ ಈ ಥರದ್ದೆಲ್ಲ ಏನು ಅಂದರೆ ಬರ್ತಾ 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 ನಮ್ಮ ಲೈಫಲ್ಲಿ ಟೆನ್ಷನ್ನು, ಸ್ಟ್ರೆಸ್ಸು ಇಂಥದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ನಮ್ಮ ಲೈಫ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಏನೇ ಆದರೂ ತಲೆಯಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಪೀಸ್ ಆಫ್ ಮೈಂಡ್ ಇರಬೇಕು. ನನ್ನ ಲೈಫಲ್ಲಿ ಹೆಲ್ದಿಯಾಗಿರಬೇಕು, ಯಾವುದೇ ಟೆನ್ಷನ್ ಇಲ್ದಂಗೆ ನಾನು ಲೈಫ್ನ ಲೀಡ್ ಮಾಡಬೇಕು, ಹ್ಯಾಪಿಯಾಗಿರಬೇಕು. ದುಡ್ಡು ಬರುತ್ತೆ ಹೋಗುತ್ತೆ, ಹೇಳ್ತಾ ಇದ್ದೀನಿ, ದುಡ್ಡು ಒಂದೇ ಅಲ್ಲ, ದುಡ್ಡು ಮ್ಯಾಟ್ರೇ ಆಗಲ್ಲ. ಕೆಲವು ಸತಿ ತುಂಬ ಮ್ಯಾಟ್ರ್ ಆಗುತ್ತೆ. ಹೆಲ್ತು, ಪೀಸ್ ಆಫ್ ಮೈಂಡು, ಅದು ಆ್ಯಕ್ಚುಲಿ ಏನು ಅಂದರೆ ಆ ಪೀಸ್ ಆಫ್ ಮೈಂಡು, ಹೆಲ್ತು ಇದೆಲ್ಲ ಕಳ್ಕೊಂಡಾಗಲೇ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅಂತ ಆ್ಯಕ್ಚುಲಿ. ಸೊ ಇವತ್ತಿಂದ ಅದೊಂದು ಅಭ್ಯಾಸ ಮಾಡ್ಕೊಳ್ಳಿ. ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡ್ತಾ ಇರಿ. ನಾನು ಮಾಡ್ತಾ ಇರೋದು ಬೆಸ್ಟು, ನಾನು ಇನ್ನೂ ಇಂಪ್ರೂವ್ ಆಗ್ತೀನಿ, ನನ್ನ ಲೈಫ್ ಚೆನ್ನಾಗಿದೆ. ನಾನು ದೇವ್ರ ಹತ್ರ ಬೇಡ್ಕೋಬೇಕಿದ್ರೂ ಅಷ್ಟೇ, ನನಗೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಕೊಡಿ. ನೆಮ್ಮದಿ ತುಂಬ ಇಂಪಾರ್ಟೆಂಟ್. ಹೆಲ್ತ್ ಚೆನ್ನಾಗಿರಬೇಕು. ಟೆನ್ಷನ್ ತೊಗೋಬೇಡಿ. ಏನೂ ತುಂಬ ರಾತ್ರಿ ಏನೂ ಚೇಂಜ್ ಆಗೋಲ್ಲ. ಲೈಫಲ್ಲಿ ಏನಾದ್ರು ನೆಗೆಟಿವ್ ಸಿಚುವೇಶನ್ಸ್ ಆಗ್ತಾಯಿದೆ, ಕಷ್ಟ ಆಗ್ತಾಯಿದೆ ಅಂದರೆ ಗಿವ್ ಟೈಮ್ ಹೋಗ್ತಾ ಹೋಗ್ತಾ ಟೈಮ್ ಹೀಲ್ಸ್ ಎವ್ರಿಥಿಂಗ್. ಬಟ್ ನಾವು ಹೋಗ್ತಾ ದಿನ ಪಾಸ್ ಆಗ್ತಾ ನಮ್ಮ ಇಂಪ್ರೂವ್ಮೆಂಟ್ ಇರಬೇಕು. ಏನೇ ಆದರೂ ಕೂಡ ಬಂದಿರೋ ಲೈಫ್ನ ಅಕ್ಸೆಪ್ಟ್ ಮಾಡಿಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ. ನಾನು ಪರ್ಸ್ನಲಿ ಕೇಳ್ಕೊಳ್ಳೋದಷ್ಟೇ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಮ್ಮ ಕೆರಿಯರ್ ಸ್ಯಾಟಿಸ್ಫ್ಯಾಕ್ಷನ್ಗಿಂತ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವರೊಂದು ಪೊಸಿಷನ್ಸ್ ಬಂದಾಗ, ಫ್ಯಾಮಿಲಿಯಲ್ಲಿ ಒಂದು ಪೀಸ್ ಆಫ್ ಮೈಂಡ್ ಇದ್ದಾಗ, ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಇತ್ತು, ನಗ್ನಾಗ್ತಾ ಇದ್ದೀವಿ, ಅದು ತುಂಬ ಮ್ಯಾಟ್ರ್ ಆಗುತ್ತೆ ಲೈಫಲ್ಲಿ. ಒಂದು ಕೂತ್ಕೊಂಡು ಸಂತೋಷವಾಗಿ ಊಟ ಮಾಡಿದರೂ ಕೂಡ ಲೈಫಲ್ಲಿ ಎಷ್ಟೊಂದು ವ್ಯಾಲ್ಯೂ ಆ್ಯಡ್ ಆಗುತ್ತೆ. ತುಂಬ ಏನೇ ಸ್ಟ್ರೆಸ್